ಮನುಷ್ಯ ಎಷ್ಟೇ ಸ್ಟ್ರಾಂಗ್ ಇರಲಿ, ಆತನ ಮೈ ಮೇಲೆ ಎಷ್ಟು ಬೈಕ್ಗಳನ್ನ ಹತ್ತಿಸ್ಕೊಳ್ಳೋದಕ್ಕೆ ಸಾಧ್ಯ? ಇಲ್ಲೊಬ್ರು ಸಿಂಗಲ್, ಡಬಲ್, ಟ್ರಿಪಲ್ ರೈಡಿಂಗ್ ಅಲ್ಲಿ 100 ಬೈಕ್ಗಳನ್ನ ಮೈ ಮೇಲೆ ಹತ್ತಿಸ್ಕೋತಾರಂತೆ. ನೀವು ನೋಡ್ತೀರಾ ಸ್ನೇಹಿತರೆ? ಇವತ್ತು ಒಂದು ರೋಮಾಂಚನಕಾರಿಯಾದ ಸಾಹಸ ಪ್ರದರ್ಶನನ ನೀವು ನೋಡ್ತೀರಾ. ಒಬ್ರು ಸಾಹಸಿ ನಮ್ ಜೊತೆ ಇದ್ದಾರೆ. ಅವರು 100 ಬಾರಿ ಬೈಕ್ ನ ಅವ್ರ ಹೊಟ್ಟೆ ಮೇಲೆ ಹತ್ಸ್ಕೊಂತಾರೆ. ಅದರಲ್ಲೂ 50 ಬಾರಿ ಸಿಂಗಲ್ ರೈಡ್, 25 ಸಾರಿ ಡಬಲ್ ರೈಡ್, ದೆನ್ 25 ಟೈಮ್ಸ್ ಟ್ರಿಪಲ್ ರೈಡ್. ಗಾಡ್, ನನ್ಗಂತೂ ಯೋಚಿಸಿ ನಿಜವಾಗ್ಲೂ ಭಯ ಆಗ್ತಿದೆ. ಇಂಥ ಒಂದು ಸಾಹಸ ಪ್ರದರ್ಶನಕ್ಕೆ ಕೈ ಹಾಕಿದ್ದಾರೆ. ಅವ್ರನ್ನ ಭೇಟಿ ಆಗೋಣ, ಮಾತನಾಡ್ಸೋಣ. ಫಸ್ಟ್ ಬನ್ನಿ. ಹೆಲೋ ಸರ್. ಹಲೋ ಮೇಡಮ್. ನಿಮ್ಮ ಹೆಸರು? ನನ್ನ ಹೆಸರು ಹೇಮಂತ್ ಅಂತ. ಸೊ ಹೇಮಂತ್, ಯಾವ ಊರು ನಿಮ್ದು? ನಮ್ದು ಮಂಡ್ಯ ಡಿಸ್ಟ್ರಿಕ್ಟ್ ಚಿನ್ಕುಳ್ಳಿ. ಮಂಡ್ಯ ಡಿಸ್ಟ್ರಿಕ್ಟ್. ಓಕೆ. ಸೊ ಇವತ್ತು ನಮ್ಮ ಶೋ ಅಲ್ಲಿ ಯಾವ ಸಾಹಸ ಪ್ರದರ್ಶನನ ಮಾಡ್ಬೇಕು? ಇವತ್ತು 100 ಬೈಕ್ ನಾನು ಹೊಟ್ಟೆ ಮೇಲೆ ಹತ್ತಿಸ್ಕೋಬೇಕು ಅಂದ್ಕೊಂಡಿದ್ದೀನಿ. ಓ ಮೈ ಗಾಡ್, ನಿಜವಾಗ್ಲೂ ನೀವ್ ಇಷ್ಟಿದ್ರ ನೋಡಿದ್ರೆ ಇಂಥ ಒಂದು ಸಾಹಸ ಮಾಡ್ತೀರಾ ಅಂತ ನನ್ಗೆ ನಂಬಕ್ ಆಗ್ತಿಲ್ಲ. ಅಂಥದ್ರಲ್ಲಿ you're telling 100 ಸರಿ ಹತ್ತಿಸ್ತೀರಾ ಅಂತ. ರಿಯಲಿ ಅಮೇಝಿಂಗ್. ಸೊ ಯಾವಾಗ ಈ ಐಡಿಯಾ ಬಂತು ಈ ರೀತಿ ಮಾಡ್ಬೋದು ನಾನು ಒಂದು ಸಾಹಸ ಕಾರ್ಯನ ಅಂತ? ನನ್ಗೆ ಆಕ್ಚುಲಿ ಕರಾಟೆನ ಚಿಕ್ಕ ವಯಸ್ಸಿಂದ ಕಲಿಬೇಕು ಅಂತ ಆಸೆ ಇತ್ತು. ಈ ತರ ಯಾವ್ದಾದ್ರು ಒಂದು ವರ್ಲ್ಡ್ ರೆಕಾರ್ಡ್ ಮಾಡ್ಬೇಕು ಅಂತ ನನ್ನ ಆಸೆ. ಸೊ ಈಗಾಗಲೇ ದಾಖಲೆ ಮಾಡಿದೀರಾ? ಹೌದು, ಸ್ವಲ್ಪ ಮಾಡ್ತಾ ಇದೆ. ಸೊ ಇದರಿಂದ ಶಬಾಷ್ ಇಂಡಿಯಾ ಬಂದು ನಂಗೆ ತುಂಬಾ ಖುಷಿ ಆಯ್ತು. ಇದರಲ್ಲಿ 50 ಸಲ ಸಿಂಗಲ್ ಆಗಿ ಬೈಕ್ ರೈಡ್ ಮಾಡಿಸ್ಕೊತೀನಿ, 25 ಸಲ ಡಬಲ್ ರೈಡ್, 25 ಸಲ ಟ್ರಿಪಲ್ ರೈಡ್ ಮಾಡಿಸ್ಕೊತೀನಿ. ಮೈ ಗಾಡ್, ನಿಮ್ಗೆ ಏನು ಆಗಲ್ವಾ ಹೊಟ್ಟೆ ಮೇಲೆ? ಅಷ್ಟು ಭಾರದ ವಸ್ತುಗಳು ಮೂವ್ ಆಗ್ತಾ ಇರುತ್ತೆ. ಸೊ ಇಲ್ಲ, ಏನು ಆಗಲ್ಲ. ಅದೆಲ್ಲ ಎಕ್ಸರ್ಸೈಸ್ ಮಾಡಿ ಫುಲ್ ಸ್ಟಿಫ್ ಆಗಿರ್ತೀವಿ. ಸೊ ಈವನ್ ಆಫ್ಟರ್ 100 ಬೈಕ್ಸ್ ಗೋಯಿಂಗ್ ಆನ್ ಯು ಆರ್ ಫಿಟ್ ಅಂಡ್ ಫೈನ್? ಎಸ್ ಮ್ಯಾಮ್. ಓ ಮೈ ಗಾಡ್. ಫ್ಯೂಚರ್ ಅಲ್ಲಿ ಕಾರನ್ನ ಹತ್ತಿಸ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಓಕೆ. ಸೊ ನೆಕ್ಸ್ಟ್ ಟಾರ್ಗೆಟ್ ಕಾರ್. ಎಸ್. ಓಕೆ. ಸೊ ನೆಕ್ಸ್ಟ್ ನೀವು ಕಾರ್ ಹತ್ತಿಸ್ಕೊಳಂಗ್ ಆಗ್ಲಿ, ನಿಮ್ಮ ಸಾಹಸ ಪ್ರದರ್ಶನಕ್ಕೆ ಜಯವಾಗ್ಲಿ ಅಂತ ನಾನು ಆಶಿಸ್ತೀನಿ. ಸದ್ಯಕ್ಕೆ ಈ ಬೈಕ್ ರೈಡ್ಗೆ ನೀವು ರೆಡಿನಾ? ಐ ಮೀನ್ ಬೈಕ್ ನ ಮೇಲೆ ಹತ್ತಿಸ್ಕೊಳಕ್ಕೆ ರೆಡಿನಾ? ಓಕೆ, ದೆನ್ ಗೋ ಫಾರ್ ಇಟ್. ಥ್ಯಾಂಕ್ ಯು.
ಹೊಟ್ಟೆ ಮೇಲೆ ಹತ್ಸ್ಕೊಂಡಿದ್ದಾರೆ. ಬಟ್ ಸ್ಟಿಲ್ ಹಿ ಇಸ್ ಫಿಟ್ ಅಂಡ್ ಫೈನ್. ನಿಜವಾಗ್ಲೂ ನೀವೇ ನೋಡ್ತಾ ಇದ್ದೀರಾ ಈ ಸಾಹಸವನ್ನ, ಯಾವ ರೀತಿ ಈ ಸಾಹಸ ಕಾರ್ಯನ ಮಾಡಿದ್ರಿ. ನಂಗಂತೂ ನಿಜವಾಗ್ಲೂ ನಂಬೋಕೆ ಆಗ್ತಿಲ್ಲ ಈ ತರ ಒಂದು ಸಾಹಸ ಕಾರ್ಯನ ಮಾಡಿದಿರಾ ಅಂತ. ಸೊ ಯಾರು ನಿಮ್ಗೆ ಸ್ಫೂರ್ತಿ? ಇದಕ್ಕೆ ನಮ್ಮ ತಂದೆನೇ ಸ್ಫೂರ್ತಿ ಮೇಡಮ್. ಅವರು ಕೂಡ ಈ ರೀತಿ ಕರಾಟೆ ಇಲ್ಲ, ಅವರು ಒಬ್ಬ ಲೆಕ್ಚರ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಇದಕ್ಕೆ ನಾನು ಏನೇ ಮಾಡ್ತೀನಿ ಅಂತ ಸಾಧನೆ ಮಾಡ್ತೀನಿ ಅನ್ನೋಕೆ ಅವರು ನನ್ನ ಬೆನ್ನಿನ ನಿಂತು ತುಂಬಾ ಸಪೋರ್ಟ್ ಮಾಡ್ತಾರೆ. ಓಕೆ, ಸೊ ತುಂಬಾ ಪ್ರೋತ್ಸಾಹ ಸಿಗ್ತಿದೆ ಮನೆಯಿಂದ. ಸೊ ನೆಕ್ಸ್ಟ್ ನಿಮ್ಮ ಟಾರ್ಗೆಟ್ ಹೇಳಿದ್ರಿ ಕಾರನ್ನ ಮೇಲ್ ಹತ್ಸ್ಕೊಳ್ಳೋದಂತ. ಯಾವ ರೀತಿ ಅದನ್ನ ಪ್ಲಾನ್ ಮಾಡಿದಿರಾ? ಆಗ್ಲೇ ಸ್ಟ್ರಾಟಜಿ ಎಲ್ಲ ಸೇಮ್ ಇದೇ ರೀತಿ ಕಾರ್ನ ಒಂದ್ ಸೈಡ್ ವೀಲ್ ನ ಹತ್ತಿಸ್ಕೋಬೇಕು, ಹೊಟ್ಟೆ ಮೇಲೆ ಹತ್ತಿಸ್ಕೋಬೇಕು ಅಂತ ಪ್ಲಾನ್ ಮಾಡ್ತಾರೆ. ಓಕೆ, ಸೊ ಈಗಾಗ್ಲೇ ತುಂಬಾ ಡಿಫಿಕಲ್ಟ್ ಸ್ಟಂಟ್ಸ್ ನ ಟ್ರೈ ಮಾಡಿದ್ದೀರಾ ಕರಾಟೆಲೆಲ್ಲ? ಹೌದು ಮೇಡಮ್, ಟ್ಯೂಬ್ಲೆಟ್ಸ್ ಎಲ್ಲ ಓಡಿಸ್ಕೊಳ್ಳೋದು ಮತ್ತೆ ನೈಲ್ಸ್ ಪ್ಲೇಟ್ ಈ ತರದೆಲ್ಲ ಮಾಡ್ತಾ ಇರ್ತೀನಿ, ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಇಸ್ಂಟ್ ಇಟ್ ಅಮೇಜಿಂಗ್. ಇಷ್ಟೊಂದು ಸಾಹಸ ಕಾರ್ಯನ ಇವರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಿಮ್ಮ ಸಾಹಸ ಪ್ರದರ್ಶನಕ್ಕೆ, ಧೈರ್ಯಕ್ಕೆ ಜಯವಾಗ್ಲಿ. ಹಾಗೆ ನಮ್ಮ ಶೋಗೆ ಬಂದು ಇವತ್ತು ಒಂದು ಸಾಹಸ ಪ್ರದರ್ಶನನ ತೋರಿಸಿದಕ್ಕೆ ತುಂಬಾನೇ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ನಾನು ಶಬಾಷ್ ಇಂಡಿಯಾಕ್ಕೆ ಬಂದು ತುಂಬಾ ಖುಷಿ ಆಯ್ತು. ವೆರಿ ಹ್ಯಾಪಿ. ನಮಗೂ ಕೂಡ ತುಂಬಾ ಖುಷಿ, ನಿಮ್ಮ ಈ ಸಾಹಸವನ್ನ ಮೆಚ್ಚಿದೀವಿ. ಹಾಗೆ ಕೀಪ್ ಗೋಯಿಂಗ್ ಲೈಕ್ ದಿಸ್. ಥ್ಯಾಂಕ್ ಯು ಮೇಡಮ್. ಹಾಗೆ ನಿಮ್ಮ ಸಾಧನೆಗೆ, ಧೈರ್ಯಕ್ಕೆ ನಮ್ಮ ನೆನಪಿನ ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ನೋಡಿದ್ರ ಮನುಷ್ಯ ಎಷ್ಟು ಸ್ಟ್ರಾಂಗ್ ಅಂತ ಯಾವ ರೀತಿ ಪ್ರೂವ್ ಮಾಡಬಹುದು ಅಂತ. ಶಾಬಾಷ್ ಹೇಮಂತ್, ಶಾಬಾಷ್ ಇಂಡಿಯಾ.